ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ನನಗೆ ತುಂಬ ಇಷ್ಟ ಆಗಿರೋವಂಥ ಕೈಮಾ ಉಂಡೆ ಸಾಂಬಾರನ್ನ ಮಾಡಿದ್ದೀವಿ. ಅದು ಹೇಗೆ ಮಾಡೋದು ಹಾಗೆ ಇದರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೈಮಾ ಉಂಡೆಗೆ ಬೇಕಾಗಿರುವಂಥ ಮಟನ್ ರೆಡಿ ಆಗಿದೆ. ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡಿರೋವಂಥ ಮಟನ್ ಇದು. ಸೊ ಇವಾಗ ಮಟನ್ ಸಾಂಬಾರಿಗೆ ಏನೇನು ಬೇಕು ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಒಗ್ಗರಣೆ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಕ್ಕೆ, ಲವಂಗ, ಹಾಗೆಯೇ ಮೆಣಸು. ನಮ್ಮನೇಲಿ ಎಲ್ಲರೂ ಚೆನ್ನಾಗಿ ಖಾರ ತಿನ್ನೋದ್ರಿಂದ ನಾವು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತೀವಿ. ಮೆಣಸು ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆಯೇ ಇದಕ್ಕೆ ಒಣಮೆಣಸಿನ್ಕಾಯಿನೂ ಕೂಡ ನಾವು ಆ್ಯಡ್ ಮಾಡ್ಕೋತಾ ಇದ್ದೀವಿ. ನಿಮ್ಗೆ ಎಷ್ಟು ಖಾರ ಬೇಕೋ ನೀವು ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಆಲ್ಮೋಸ್ಟು ಮಟನ್ ಸಾಂಬಾರಿಗೆ ಹಾಗೆ ಚಿಕನ್ ಸಾಂಬಾರಿಗೆ ನಾವು ಈ ಥರನೇ ಪ್ರಿಪೇರ್ ಮಾಡ್ಕೋತೀವಿ ಮಸಾಲೆನ. ಹಾಗೆ ಕಡಲೆ ಕೂಡ ಹಾಕ್ಕೊತಾ ಇದ್ದೀವಿ. ಇದಿಷ್ಟು ಹಾಕಿದ ನಂತರ ಧನಿಯಾ ಪುಡಿನ 4ರಿಂದ 5 ಸ್ಪೂನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಸಾಲೆ ಬೇಕೋ ಅಷ್ಟಕ್ಕೆ ತಕ್ಕಂತೆ ನೀವು ಧನಿಯಾ ಪುಡಿನ ಆ್ಯಡ್ ಮಾಡ್ಕೋಬೋದು. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಫುಲ್ಲು ಮಸಾಲೆನ ಫ್ರೈ ಮಾಡ್ಕೊತಾ ಇದ್ದೀವಿ. ಹಾಗೆಯೇ ಗಸಗಸೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಗಸಗಸೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದಿಷ್ಟು ನಾವು ಇವಾಗ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಇಷ್ಟು ಫೈನಾಗಿ ಮಸಾಲೆ ರುಬ್ಕೋಬೇಕು. ಹಾಗೆ ಮಸಾಲೆ ರುಬ್ಬಿದ ಜಾರ್ಗೆ ನಾವೇನು ಕೈಮಾಗೆ ಮಟನ್ ರೆಡಿ ಮಾಡಿಸ್ಕೊಂಬಂದಿದ್ವಿ, ಸೊ ಅದನ್ನು ಹಾಕಿ ರುಬ್ಬಿದಾಗ ಸ್ವಲ್ಪ ಆ ಮಸಾಲೆ ನಿಮ್ಮ ಒಂದು ಮೀಟ್ ಏನಿರುತ್ತೆ ಕೈಮಾ ಮೀಟ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ರುಬ್ಕೊಂಡಿರುವಂಥ ಮೀಟಿಗೆ ಏನೆಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ ಅಂದರೆ ಕೊತ್ತಂಬರಿ ಸೊಪ್ಪು, ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಉಂಡೆ ಕಟ್ಟಿದಾಗ ಚೆನ್ನಾಗಿರುತ್ತೆ ಅದು ಬಾಯಿಗೆ ಸಿಗಬೇಕಾದ್ರೆ. ಹಾಗೆಯೇ ಇದಕ್ಕೆ ನಾವು ಎಗ್ ವೈಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ, ಸಾಫ್ಟಾಗಿರಲಿ ಹಾಗೆ ಚೆನ್ನಾಗಿರುತ್ತೆ ರುಚಿ ಅನ್ನೋ ಕಾರಣಕ್ಕೆ ಎಗ್ ವೈಟ್ ಮಾತ್ರನೇ ಯೂಸ್ ಮಾಡ್ತಾಯಿದ್ದೀವಿ. ಹಾಗೆ ಇದು ಮೇನ್ ಇಂಗ್ರೀಡಿಯೆಂಟ್ ಬಂದು ಹುರ್ಗಡ್ಲೆನ ಈ ಥರ ಫೈನಾಗಿ ಪುಡಿನ ಮಾಡಿಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಉಂಡೆ ತುಂಬ ಗಟ್ಟಿ ಇರಬಾರ್ದು, ಮೀಡಿಯಮಾಗಿ ಒಂದು ಲೇಯರ್ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಹುರ್ಗಡ್ಲೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಉಂಡೆಗಳು ಹೊಡೆಯೋದಿಲ್ಲ, ಹಾಗೆ ಚೆನ್ನಾಗಿ ಉಂಡೆಗಳಾಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈ ಥರ ನಾನು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನೂ ಒಂದು ಟ್ರಿಕ್ ಏನು ಅಂತ ಅಂದರೆ ನಮ್ಮ ಅತ್ತೆ ಯೂಸ್ ಮಾಡೋದು, ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿನ ಹಾಕಿ ಉಂಡೆಗಳನ್ನ ಫುಲ್ಲು ಪ್ಲೇಸ್ ಮಾಡಬೇಕು. ಒಂದು ಪಾತ್ರೆ ಒಳಗಡೆ ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಅದನ್ನು ಬೇಯಿಸೋದ್ರಿಂದ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹಿಡ್ಕೊಳ್ಳುತ್ತೆ. ಹಾಗೆ ನೀವು ಸಾಂಬಾರಿಗೆ ಹಾಕಿದಾಗ ಅದು ಯಾವುದೇ ರೀತಿ ಒಡೆಯೋದಿಲ್ಲ. ಸೊ ಆರಾಮಾಗಿ ನೀವು ಸಾಂಬಾರಿಗೆ ಉಂಡೆಗಳನ್ನ ಬಿಟ್ಟು ಬೇಯಿಸ್ಬೋದು. ಹಾಗೆ ತುಂಬ ಚೆನ್ನಾಗಿತ್ತು. ಹಾಗೆ ಮತ್ತು ಟೇಸ್ಟಿಂಗ್ ಕೂಡ ಕೊಟ್ಟಿದ್ರು, ತುಂಬ ಚೆನ್ನಾಗಾಗಿತ್ತು ಸಾಂಬಾರ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಿಸ್ ಮಾಡಿದಾಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಆ್ಯಂಡ್ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.